ನಿನ್ನೆ ಏನು ಕ್ಯಾಬಿನೆಟ್ ರಚನೆ ಆಯಿತು. ಭ್ರಷ್ಟಾಚಾರಿಗಳು, ಬ್ಲ್ಯಾಕ್ ಮೈಲರ್ಸು, ಸ್ಕ್ಯಾಮ್ ಸ್ಟಾರ್ಸು, ಮಹಿಳಾ ವಿರೋಧಿ, ರಾಜ್ಯ ಹಿಂದೆಂದೂ ಕಂಡಿರದಂತ ಒಂದು ದೊಡ್ಡ ನಾಟಕದ ಕಂಪನಿಯಾಗಿ ಇವತ್ತು ನಿನ್ನೆ ಕ್ಯಾಬಿನೆಟ್ ರಚನೆ ಆಗಿದೆ. ಈಗಾಗಲೇ ಪರಿಶಿಷ್ಟರ ಹಣ ಲೂಟಿ ಮಾಡಿ 187 ಕೋಟಿ ಹೈದರಾಬಾದ್ಗೆ ತಗೊಂಡೋಗಿ ಅಲ್ಲಿಂದ ಬಳ್ಳಾರಿ ಬೇರೆ ಬೇರೆ ಕಡೆ ಹೋಗಿ ಬಡವರಿಗೆ ಸೇರ್ಬೇಕಾಗಿದ್ದಂತ ಹಣವನ್ನ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರೋದು ಸ್ಪಷ್ಟವಾಗಿ ವಿಧಾನಸಭೆಯಲ್ಲೇ ಅವತ್ತಿನ ಮುಖ್ಯಮಂತ್ರಿ ನೆನ್ನೆ ಕ್ಯಾಬಿನೆಟ್ ಅಲ್ಲೂ ನೆನ್ನೆ ಸ್ವೇರಿಂಗ್ ಅಲ್ಲೂ ಕಾಣೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲೇ ಒಪ್ಕೊಂಡ್ರು 187 ಕೋಟಿ ಹಗರಣ ಆಗಿರೋದು ನಿಜ, ನನ್ನ ಪ್ರಕಾರ 97 ಕೋಟಿ ಮಾತ್ರ ಅಂತೇಳಿ ಸದನದಲ್ಲೇ ಒಪ್ಕೊಂಡ್ರು. ಅದಾದ್ಮೇಲೆ ನಾಗೇಂದ್ರ ಅವ್ರನ್ನ ಬಂಧನ ಆಯಿತು, ಜೈಲ್ಗೆ ಹೋದ್ರು, ರಾಜೀನಾಮೆ ಕೊಟ್ಟರು. ಇನ್ನು ಕೇಸ್ ನಡೀತಾನೆ ಇದೆ, ಇನ್ನು ಕೇಸ್ ಈಸ್ ಆನ್. ಅಂದ್ರೆ 187 ಕೋಟಿ ತಿಂದೋರು ಕೂಡ ಈ ಕ್ಯಾಬಿನೆಟ್ ಅಲ್ಲಿ ಬರ್ತಾರೆ ಅಂದ್ರೆ ಇದು ಭ್ರಷ್ಟಾಚಾರಿಗಳ ಸರ್ಕಾರ ಅಲ್ಲದೆ ಇನ್ನೇನು? ಅವ್ರಿಗೇನ ಕ್ಲೀನ್ ಚಿಟ್ ಕೊಟ್ಟಿದಾರ? ಏನೂ ಇಲ್ಲ, ಇನ್ನು ಕೇಸ್ ಪೆಂಡಿಂಗ್ ಇದೆ. ಅಂದ್ರೆ ಕರ್ನಾಟಕದ ಬಡವರ ಹೊಟ್ಟೆ ಒಡೆದು ನೋಡಾಚೆ ದೆಹಲಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡೋರು ಪಟ್ಟಿ ಕೊನೆ ಮಿನಿಟ್ ಅಲ್ಲಿ ಮಂಕಾಳು ವೈದ್ಯ ಕೋಸ್ಟಲ್ಗೆ ಯಾರು ಇಲ್ಲ, ಕೋಸ್ಟಲ್ ಗಾರ್ಡ್ಗಳೇ ಇಲ್ದಂಗೆ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅಲ್ಲಿ. ಅಂದ್ರೆ ಬಿಜೆಪಿಗೆ ಫ್ರೀ ಸ್ವೀಪ್ ಬಿಟ್ಬಿಟ್ಟವ್ರೆ. ಬಿಜೆಪಿ ನೀವು ಅಲ್ಲೆಲ್ಲ ಸ್ವೀಪ್ ಮಾಡ್ಕೊಳ್ಳಿ ಮುಂದಿನ ಚುನಾವಣೆಯಲ್ಲಿ ಅಂತೇಳಿ ಈಗಲೇ ಬಾವುಟ ಆರಿಸ್ಬಿಟ್ಟಿದ್ದಾರೆ, ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಅಂದ್ರೆ ನಾವು ಅಲ್ಲಿ ಗೆಲ್ಲಲ್ಲ. ಕೋಸ್ಟಲ್ ಬೆಲ್ಟ್ ಅಲ್ಲಿ, ಮಲೆನಾಡು ಬೆಲ್ಟ್ ಅಲ್ಲಿ ನಾವು ಗೆಲ್ಲಲ್ಲ. ಚಿಕ್ಕಮಂಗ್ಳೂರ್ಗೆ ಏನಾನ ಕೊಟ್ಟಿದಾರ ಸರ್? ಇಲ್ಲ. ಅದು ಮಲೆನಾಡು ತಾನೆ. ಕೊಡಗವ್ರಿಗೆ ಏನಾನ ಕೊಟ್ಟಿದಾರ? ಇಲ್ಲ. ಅಂದ್ರೆ ಮಲೆನಾಡು ಇಲ್ಲ, ಉಡುಪಿ ಇಲ್ಲ, ಕಾರವಾರ ಇಲ್ಲ ಅಲ್ಲ, ಕಾರವಾರ ಇಲ್ಲ ಅಲ್ಲ. ಅಂದ್ರೆ ಒಂದು ಕೋಸ್ಟಲ್ ಬೆಲ್ಟ್. ಖಾದರ್ ಮುಸ್ಲಿಂ ಅನ್ನೋದು ಬಿಟ್ರೆ ಏನು ಮಂಗಳೂರಲ್ಲಿ ಎಲೆಕ್ಷನ್ ಗೆಲ್ಬೇಕು ಅಂತ ಅವ್ರನ್ನೇನ್ ಮಾಡ್ದಂಗೆ ಕಾಣಲ್ಲ. ಅದರಿಂದ ಎಂಟೈರ್ ಕೋಸ್ಟಲ್ ಬೆಲ್ಟ್ ಬಿಜೆಪಿಗೆ ಒಂದು ರೀತಿ ಏನೋ ಫ್ರೀ. ಚುನಾವಣೆಗೆ ಮುಂಚೆನೆ ಸೋತಿದ್ದೀರಿ ಅಂತ ಒಪ್ಕೊಂಡಿದ್ದಾರೆ.